ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಶಂಖಪುಷ್ಪದ ಒಂದು ಚಹಾ ಮಾಡ್ತಾ ಇದ್ದೇನೆ, ಅಥವಾ ಕಷಾಯ ಹೇಳ್ಬೋದು, ಜ್ಯೂಸು ಸಹ ಹೇಳ್ಬೋದು. ಇದು ನಮ್ಮ ಇದಕ್ಕೆ ತುಂಬ ಒಳ್ಳೆಯದು, ಮೆದುಳಿಗೆಲ್ಲ. ಆಮೇಲೆ ಕೆಲವರು ಮೆಂಟಲಿ ಡಿಪ್ರೆಷನಿಗೆ ಹೋಗ್ತಾರಲ್ಲ, ಅವರಿಗೆಲ್ಲ ಇದು ತುಂಬ ಒಳ್ಳೆಯದು ದಿನ ಕುಡಿದ್ರೆ. ಮತ್ತು ನಮ್ಮ ಮೆಮೊರಿ ಪವರನ್ನು ಜಾಸ್ತಿ ಮಾಡ್ತದೆ, ಮತ್ತು ಕಾನ್ಸಂಟ್ರೇಷನ್. ಮಕ್ಕಳಿಗೆಲ್ಲ ಇದು ತುಂಬ ಒಳ್ಳೆಯದು, ಓದಲಿಕ್ಕೆ ಅವರಿಗೊಂಥರ ಓದುವ ಕಡೆಯೇ ಕಾನ್ಸಂಟ್ರೇಷನ್ ಕೊಡುವ ಹಾಗೆ ಎಲ್ಲದಕ್ಕೂ ಇದು ಹೆಲ್ಪ್ ಆಗ್ತದೆ. ಮತ್ತು ನಮ್ಮ ಇದು ಕೂದಲಿಗೂ ಒಳ್ಳೆಯದು, ಆಮೇಲೆ ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಮತ್ತು ಇದು ಹೊಟ್ಟೆ ಎಲ್ಲ ಉಬ್ತದಲ್ವ, ಹೊಟ್ಟೆ ಉಬ್ಬರ, ಆಮೇಲೆ ಗ್ಯಾಸ್ಟ್ರಿಕ್ ಥರ, ಅದಕ್ಕೆಲ್ಲ ಇದನ್ನು ದಿನ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು. ನಾನಿದು ನಮ್ಮ ಪಾಟಲ್ಲಿ ಡೈಲಿ ಇದರದ್ದು ಹೂ ಆಗ್ತದೆ, ಒಂದು 10-15 ಹೂ ಆಗ್ತದೆ. ಅದನ್ನು ತೆಗೆದು ದಿನ ನಾನೀಗ ಜ್ಯೂಸ್ ಮಾಡ್ತಾ ಇದ್ದೇನೆ, ಕುಡಿತಾ ಇದ್ದೇನೆ. ತುಂಬ ಹೆಲ್ಪ್ ಆಗಿದೆ. ಇದರದ್ದು ಜ್ಯೂಸ್ ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೇನೆ ನಿಮಗೆ. ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಇಲ್ಲಿ ನಾನೊಂದು 7-8 ಹೂ ತಗೊಂಡು ಅದನ್ನು ಚೆನ್ನಾಗಿ ನಾವು ತಣ್ಣಗಿನ ನೀರಲ್ಲಿ ತೊಳಿಬೇಕು. ಅಂದರೆ ಅದರಲ್ಲಿ ಏನಾದರೂ ಹುಳ, ಕಡ್ಡಿ, ಕಸ ಕಡ್ಡಿ ಈ ಥರ ರೋಡಲ್ಲಿರ್ತಾರೆ, ರೋಡ್ ಸೈಡ್ದು ಧೂಳೆಲ್ಲ ಬಂದಿರ್ತದೆ, ಹೂವಿನ ಮೇಲೆ ಕೂತಿರ್ತದೆ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ನಾನು 2 ಸತಿ ತೊಳಿತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿ ತೊಳಿಬೇಕು. ನಂತರ ಇನ್ನೊಂದು ಕಡೆ ನಾನು ಪಾತ್ರೆಯಲ್ಲಿ ಒಂದು ಪ್ಯಾನಲ್ಲಿ ಬಿಸಿ ನೀರು ಇಟ್ಟಿದ್ದೇನೆ. ಅದು ಬಿಸಿ ನೀರು ಕುದಿಬೇಕು. ಇವಾಗ ನಾನು ಡೈಲಿ 3 ಲೋಟ ಮಾಡೋದಾದರೆ ನಾನು ಇದು ಬಿಸಿ ನೀರಿಗೇ ಅದು ಹೂವನ್ನು ಹಾಕಿ ಕುದಿಸ್ತೇನೆ. ಇವತ್ತು ನಾನು ವೀಡಿಯೋಗೋಸ್ಕರ ಅಲ್ವ, ಅದಕ್ಕೆ 1 ಲೋಟಕ್ಕೆ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ನೀರು ತುಂಬ ಕುದಿದ ಮೇಲೆ ಇದಕ್ಕೆ ಒಂದು 5 ಹೂ ಹಾಕಿದ್ದೇನೆ. ಆ ಬಿಸಿ ಕುದೀತಾ ಇರುವ ನೀರನ್ನು ಈ ಗ್ಲಾಸಿಗೆ ಹಾಕಬೇಕು. ಈ ಹೂವಿರುವ ಗ್ಲಾಸಿಗೆ ಹಾಕಿ ನೋಡಿ ಹಾಕ್ತಾ ಇದ್ದೇನೆ. ಒಂದು ಫುಲ್ ಹಾಕಬೇಕು. ಹಾಕಿ 5 ನಿಮಿಷ ಹಾಗೇ ಬಿಡಬೇಕು. ಅದು ಬಿಟ್ಟಾಗ ನೋಡಿ ಈ ಥರ ಅದರದ್ದು ಬ್ಲೂ ಕಲರ್ ಎಲ್ಲ ನೀರಲ್ಲಿ ಬಿಟ್ಕೊಳ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಒಂಥರ ಆವಾಗ ಹಳದಿ ಹಾಕೋದು, ಟರ್ಮರಿಕ್ ಪೌಡರ್ದು ಒಂದು ವೀಡಿಯೋ ವೈರಲ್ ಆಯಿತು ನೋಡಿ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ ಇದು. ಆಮೇಲೆ ಅದನ್ನು ನಾನೊಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಎಲ್ಲ ಅದು ಕಲರ್ ಬಿಟ್ಕೊಳ್ಬೇಕು. ಅದು ಬ್ಲೂ ಇದ್ದ ಹೂವು ವೈಟ್ ಆಗಬೇಕು. ಅದು ಎಲ್ಲ ಕಲರ್ ನೀರಲ್ಲಿ ಬಿಟ್ಕೊಳ್ತದೆ ಅದು. ನೋಡಿ, ಇವಾಗ ತಿರುಗಿಸ್ತಾ ಇರ್ಬೇಕು. ಇದಕ್ಕೆ ಈಗ ಒಂದು ಲೋಟಕ್ಕಲ್ವ, ಅದಕ್ಕೆ ಒಂದು ಅರ್ಧ ಸಣ್ಣ ಲಿಂಬೆ ಹಣ್ಣನ್ನು ನಾನು ಹಿಂಡ್ತಾ ಇದ್ದೇನೆ. ಅರ್ಧ ಲಿಂಬೆ ರಸ ಹಾಕಬೇಕು. ಅರ್ಧ ಲಿಂಬೆ ರಸ ಹಾಕಿ ನಂತರ ಇದಕ್ಕೆ ನಮಗೆ ಹಾಗೇ ಕುಡಿಬೋದು. ಸ್ವಲ್ಪ ರುಚಿ ಬೇಕು ಅಂತ ಹೇಳಿದರೆ ಒಂದು ಇದು ಹಾಕಬಾರ್ದು, ಸಕ್ಕರೆ ಮತ್ತು ಬೆಲ್ಲ ಹಾಕಬಾರ್ದು. ನಾನು ಹನಿ ಹಾಕ್ತಾಯಿದ್ದೇನೆ, ಜೇನುತುಪ್ಪ ಹಾಕ್ತಾಯಿದ್ದೇನೆ, 1 ಸ್ಪೂನು. ಅಂದರೆ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದಂತ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದಿದು. ನೋಡಿ, ಇವಾಗ 1 ಸ್ಪೂನು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆನಂತರ ಇದನ್ನು ಒಂದು ಫಿಲ್ಟರಲ್ಲಿ ಸೋಸ್ಕೊಳ್ಬೇಕು. ನೋಡಿ, ಹೂ ನೋಡಿ ಹೇಗೆ ವೈಟ್ ಆಗಿದೆ, ನೋಡಿ ಕಾಣ್ತಾ ಇದೆ ಅಲ್ಲ. ನೋಡಿ, ಇಲ್ಲಿ ಬಿಳಿ ಹೂ ಥರ ಆಗಿದೆ. ನೋಡಿ, ಬ್ಲೂ ಇದ್ದದ್ದು ಬಿಳಿ ಆಗಿದೆ. ಇವಾಗ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ನಂತರ ನಾವು ಕುಡಿಬೇಕು. ತುಂಬ ಚೆನ್ನಾಗಿರ್ತದೆ ಇದು. ನೋಡಿ, ಇವಾಗ ಎಲ್ಲ ಕಲರ್ ಬಿಟ್ಕೊಂಡಿದೆ. ಇವಾಗ ನಾನು ಲೋಟಕ್ಕೆ ನೋಡಿ ಸೋಸ್ತಾ ಇದ್ದೇನೆ. ಸೋಸಿ ಒಂದು ಲೋಟಕ್ಕೆ ಹಾಕ್ತಾ ಇದ್ದೇನೆ. ಇದು ನಮ್ಮ ಕೂದಲೆಲ್ಲ ಉದುರ್ತದಲ್ಲ, ಅದಕ್ಕಂತೂ ತುಂಬ ಒಳ್ಳೆಯದು. ಮತ್ತು ಇದು ನಮ್ಮ ಕೂದಲು ಬೆಳೀಲಿಕ್ಕೂ ಸಹಾಯ ಮಾಡ್ತದೆ. ಆಮೇಲೆ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.